ಇವತ್ತು ನಾವು ಮನೇಲಿ ಬಜ್ಜಿ ಪ್ರಿಪೇರ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ವೆದರ್ ಕೂಡ ಮಳೆ ಜಾಸ್ತಿ ಬರ್ತಾ ಇದೆ. ಆಫೀಸಿಂದ ಬಂದು ಸ್ವಲ್ಪ ಅಮ್ಮ ಕೂಡ ಬಜ್ಜಿ ಮಾಡಿಕೊಡು ಅಂತ ಹೇಳಿದ್ರ, ಅದಕ್ಕೋಸ್ಕರ ಸ್ವಲ್ಪ ಬಜ್ಜಿ ಟ್ರೈ ಮಾಡೋಣ ಅಂತ. ನೋಡೋಣ ಬಜ್ಜಿ ಯಾವ ರೀತಿ ಮಾಡೋದು ಅಂತ. ಬಜ್ಜಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಬಜ್ಜಿ ಮಾಡೋದಕ್ಕಂತ ಹಿಟ್ಟೆಲ್ಲ ಕಲಸಿಟ್ಕೊಂಡಿರೋದು. ಇದು ಕಡಲೆ ಹಿಟ್ಟು ಮತ್ತು ಉಪ್ಪು ಮತ್ತು ಸ್ವಲ್ಪ ಸೋಡಾ ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡಿರೋದು, ಅಂದರೆ ಟೇಸ್ಟ್ ಚೆನ್ನಾಗಿರ್ಬೇಕಂತ. ಇನ್ನೊಂದು ನಾನು ಮೇಯ್ನ್ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಒಂದು ಆ್ಯಡ್ ಮಾಡ್ತೀನಿ. ಓಂ ಕಾಳು ಎಲ್ಲರೂ ಕೇಳಿರ್ತೀರಲ್ವ, ಅಜ್ವೈನು. ಅದನ್ನು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಾಕಬೇಕು. ಅದನ್ನು ಇದರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಅಜ್ವೈನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಬಾಳೆಕಾಯಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋದು, ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡಿಕೊಂಡು ಉಪ್ಪಲ್ಲಿ ಮಿಕ್ಸ್ ಮಾಡಿಕೊಂಡು ನಾನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬ್ಯಾಟರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಕೋಣ, ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಕಾಯ್ತಾ ಇದೆ ಎಣ್ಣೆ. ಎಣ್ಣೆ ಕಾದಿರೋದು ಗೊತ್ತಾಗತ್ತೆ, ಅದು ಸ್ವಲ್ಪ ಹೊಗೆ ಎಲ್ಲ ಬರ್ತಾ ಇರುತ್ತೆ. ಕೈಯಲ್ಲಿ ಜಸ್ಟ್ ಹೀಗೆ ಚೆಕ್ ಮಾಡಿದ್ರೆ ಓಕೆ, ಆವಾಗ ಗೊತ್ತಾಗುತ್ತೆ ಎಣ್ಣೆ ಕಾದಿದೆಯೋ ಇಲ್ಲ ಅಂತ. ಈಗ ಬಜ್ಜಿನ ಒಂದೊಂದಾಗೆ ಎಣ್ಣೆಲಿ ಹಾಕೋಬೇಕು. ಚೆನ್ನಾಗಿ ಕಾಯ್ದಿರುತ್ತೆ ಎಣ್ಣೆ. ಘಮ ಘಮ ಅಂತ ಫ್ರೇಗ್ರೆನ್ಸ್. ಈಗ ಮಳೆ ಬೇರೆ, ತುಂಬ ಟೇಸ್ಟು, ತಿಂತಾಯಿದ್ರೆ ಸ್ವರ್ಗ ಚಳಿಯಲ್ಲಿ. ಈಗ ಒನ್ ಬೈ ಒನ್ ಈ ಥರ ಹಾಕೋಬೇಕು. ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೋಬೇಕು. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಚೆನ್ನಾಗಿ ಬೇಯಿಸ್ಕೋಬೇಕು, ಬಿಸಿ ಬಿಸಿ ತಿನ್ನಬೇಕು. ಈಗ ಒಂದು ತಟ್ಟೆಗೆ ನಾನು ಟಿಶ್ಯೂ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಬೇಗ ಬಾಯ್ಲ್ ಮಾಡಿದ್ದು ಈ ಪ್ಲೇಟಲ್ಲಿ ಹಾಕೋಬಿಡೋಣ ಅಂತ. ಈಗ ಚೆನ್ನಾಗಿ ಬೆಂದಿದೆ, ಪ್ಲೇಟಲ್ಲಿ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಬಾಳೆಕಾಯಿ ಬಜ್ಜಿ ಕೂಡ ಹಾಕೊಳ್ಳೋಣ. ಬಜ್ಜಿ ಅಂದರೂ ಏನು ಸಖತ್ತಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ, ನಾನು ವಿಡಿಯೋ ಮಾಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಚೆನ್ನಾಗಿ ಬೇಯ್ತಾ ಇದೆ. ಈಗ ಹಂಗೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಬಾಳೆಕಾಯಿ ಬಜ್ಜಿ ರೆಡಿ. ಇವಾಗ ತಿನ್ನೋಣ, ಟೇಸ್ಟ್ ಮಾಡೋಣ. ಚಳಿ ನಿಮ್ಮ ಮನೇಲೂ ಕೂಡ ಮಾಡ್ಕೊಳ್ಳಿ, ನೀವು ತಿನ್ಕೊಳ್ಳಿ. ಈಗ ಬಜ್ಜಿನ ಹಿಂಗೆ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕೊಳ್ಳೋಣ. ಇದಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ತಗೊಂಡು ಟೇಸ್ಟ್ ಮಾಡೋಣ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಪ್ಲೀಸ್ ಟ್ರೈ ಮಾಡಿ, ಮತ್ತೆ ಇದನ್ನು ಕಮೆಂಟ್ ಮಾಡಿ ಯಾವ ರೀತಿ ಮಾಡಿದ್ದೀನಿ ಏನೋ ಅಂತ.